ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಗೋಬಿ 65 ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಸೂಪರಾಗಿರುತ್ತೆ ನೋಡಿ. ಬೇಗನೆ ಮಾಡ್ಬೋದು ನೋಡಿ. ಅಡುಗೆ ಮಾಡೋಕ್ಕೆ ಬರಲ್ಲ ಅಂದವರು ಕೂಡ ಮಾಡ್ಬೋದು, ಅಷ್ಟು ಸುಲಭವಾಗಿ ಮಾಡ್ಬೋದು. ಬ್ಯಾಚುಲರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಾಗುತ್ತೆ. ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ನಾನು ಒಂದು ಫ್ಲವರ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಫ್ಲವರ್ ತೊಗೊಂಡು ಅದು ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಟ್ ಮಾಡ್ಕೋಬೇಕು, ಎಲ್ಲ ತಕ್ಕೋಬೇಕು. ತಕ್ಕೊಂಡು ಇದು 1 kg ಇದೆ, ಆದರೆ ನಾನು ಇಷ್ಟು 1 kgಯಿಂದ ಮಾಡ್ತಾಯಿಲ್ಲ. ಇದರಲ್ಲಿ ಅರ್ಧ ಮಾಡ್ತೀನಿ, ಅರ್ಧ ಹಾಗೆ ತೆಗೆದಿಡ್ತೀನಿ ನೋಡಿ. ನನಗೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೋತೀನಿ. ಈ ಥರ ಬಿಡಿಸ್ಕೋತಾ ಇದ್ದೀನಿ ನೋಡಿ. ಇಷ್ಟು ತೊಗೊಂಡೆ ಸಾಕು. ಇಷ್ಟು ತೊಗೊಂಡ್ಮೇಲೆ ಇವಾಗ ನೋಡಿ ಒಂದೊಂದೇ ಆಗಿ ತಕ್ಕೋತಾ ಇದ್ದೀನಿ. ಈ ಥರ ಬಿಡಿಸ್ಕೋಬೇಕು, ಈ ಥರ ಬಿಡಿಸ್ಕೋಬೇಕು. ಕೈಲಿಂದನೇ ತಕ್ಕೊಳ್ಳಿ. ಈ ಥರ ಚೆನ್ನಾಗಿ ಬಿಡಿಸ್ಕೋಬೇಕು ನೋಡಿ. ನಾನು ಒಂದೊಂದೇ ಬಿಡಿಸ್ಕೋತಾ ಇದ್ದೀನಿ. ಈ ಥರ ಬಿಡಿಸ್ಕೋತೀನಿ ನೋಡಿ ಎಲ್ಲವನ್ನು. ನೋಡಿ ಫ್ರೆಂಡ್ಸ್, ತುಂಬಾ ಚಿಕ್ಕದು ಮಾಡ್ಕೋಬೇಡಿ, ಸ್ವಲ್ಪ ದಪ್ಪಾಗೆ ಬಿಡಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ಬಿಡಿಸ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಿಡಿಸ್ಕೋತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಬಿಡಿಸ್ಕೊಂಡಿದ್ದಾಯಿತು. ಬಿಡಿಸ್ಕೊಂಡ್ಮೇಲೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಎಲ್ಲ ಫ್ಲವರ್ಸ್ ಹಾಕಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ. ಇದೇನು ಕುದಿಸೋ ಅವಶ್ಯಕತೆ ಇಲ್ಲ, ನಮಗೆ ಬಿಸಿನೀರಲ್ಲಿ ಹಾಕೋ ಅವಶ್ಯಕತೆಯೂ ಇಲ್ಲ. ಆ ಬಿಸಿನೀರಲ್ಲಿ ಹಾಕಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ. ಎಲ್ಲ ಕ್ಲೀನು ಮಣ್ಣು ಎಲ್ಲ ಇರುತ್ತಲ್ಲ, ಮತ್ತು ಸ್ವಲ್ಪ ಎಲ್ಲ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ. ಈ ಥರ ನಾನು 2-3 ಸರಿ ಚೆನ್ನಾಗಿ ತೊಳ್ಕೊಂಡೆ. ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಇವಾಗ ನೋಡಿ ನಾನು ನೀರೆಲ್ಲ ಜಾನ್ಕೊಂಡಿದ್ದೀನಿ. ನೀರು ಜಾನ್ಕೊಂಡ್ಮೇಲೆ ಒಂದು ಜಾರಿ ಥರ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಹಾಕಿ ನೀರು ಇನ್ನೊಂದು ಸ್ವಲ್ಪ ನೀರು ಇರೋದೆಲ್ಲ ಡ್ರೈ ಆಗುತ್ತೆ. ಅದಕ್ಕೆ ನೀರೆಲ್ಲ ಇದು ಮಾಡಬೇಕು. ಅದಕ್ಕೆ ಈ ಥರ ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಇವಾಗ ನಾನು ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ತೊಗೊಂಡಿದ್ದೀನಿ ನಾನು. ಇವಾಗ ನೋಡಿ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಅಲ್ಲ ತೊಗೊಂಡಿದ್ದೀನಿ, 3 ಮೆಣಸಿನ್ಕಾಯಿ ತೊಗೊಂಡು ಮಿಕ್ಸಿ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು ನೋಡಿ. ಇವಾಗ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಗರಂ ಆಗಲು ಬಿಡಬೇಕು. ಇವಾಗ ಫ್ರೈ ಮಾಡ್ಕೋಬೇಕಲ್ಲ ಗೋಬಿ, ಅದಕ್ಕೆ ಎಣ್ಣೆ ಗರಂ ಆಗಲು. ಈ ಕಡೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ನೋಡಿ. 2 ಸಮಾನಾಗಿ ಹಾಕೋಬೇಕು. ಒಂದೊಂದು ಬೌಲ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಾ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಸ್ವಲ್ಪ ಕಡಿಪತ್ತ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ. ಹಾಗೆ ಹಾಕಬೇಡಿ, ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕಾಲ ನಮಕ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-3 ಸ್ಪೂನು ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಈ ಥರ ಕಲಿಸಿದ್ದೀನಲ್ಲ, ಕಲಿಸಿದ ಮೇಲೆ ನಾವು ಮೆಣಸಿನ್ಕಾಯಿ ಮತ್ತು ಅಲ್ಲ ಬೆಳಗಡ್ಡಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ. ಕಲಿಸ್ಕೊಂಡ್ಮೇಲೆ ನಾನು ಇವಾಗ ಹದ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಹದ ಇರಬೇಕು ಕಲಿಸ್ಕೊಂಡ್ಮೇಲೆ ಈ ಥರ ಇರಬೇಕು. ಆ ಥರ ಕಲಿಸ್ಕೊಂಡ್ಮೇಲೆ ಇವಾಗ 1 ಸ್ಪೂನ್ ಮತ್ತು ಗರಂ ಇರೋ ಎಣ್ಣೆ ಹಾಕೋತಾ ಇದ್ದೀನಿ. ಗರಂ ಆಗಿರೋ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇವಾಗ ಗೋಬಿ ಹಾಕೋತಾ ಇದ್ದೀನಿ ನೋಡಿ. ಗೋಬಿ ಹಾಕ್ಕೊಂಡು ಇದು ಚೆನ್ನಾಗಿ ಗೋಬಿಗೆಲ್ಲ ಹಿಟ್ಟು ಹತ್ತಬೇಕು ನೋಡಿ. ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ನಾನು ಕಲಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೋಬೇಕು. ಎಲ್ಲ ಹಿಟ್ಟೆಲ್ಲ ಮಸಾಲ ಎಲ್ಲ ಫ್ಲವರ್ಗೆಲ್ಲ ಅಂಟಬೇಕು ನೋಡಿ. ಆ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ನೋಡಿ ನಾನು ಎಲ್ಲ ಕಲಿಸ್ಕೋತಾ ಇದ್ದೀನಿ. ಈ ಥರ ನೋಡಿ, ಇದು ಫ್ಲವರ್ಗೆಲ್ಲ ಹಿಟ್ಟು ಚೆನ್ನಾಗಿ ಎಲ್ಲ ಕಡೆ ಆಗಿದೆಯಲ್ಲ, ಈ ಥರ ಆದರೆ ಸಾಕು. ಇವಾಗ ರೆಡಿ ಆಯಿತು ನೋಡಿ. ಈ ಕಡೆ ಬನ್ನಿ, ನಾನು ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ನೋಡಿ. ಇವಾಗ ಎಣ್ಣೆ ಕಾಯ್ದಿದೆ ನೋಡಿ. ಎಣ್ಣೆ ಕಾಯ್ದ ಮೇಲೆ ಒಂದೊಂದಾಗೆ ಹಾಕೋತಾ ಹೋಗಬೇಕು. ಒಂದೇ ಸರಿ ಹಾಕಬೇಡಿ, ಎಲ್ಲ ಒಂದೊಂದಾಗೆ ಹಾಕಿ. ಗ್ಯಾಸು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳಿ ನೋಡಿ. ನೀವು ಬೇಕಾದರೆ ಇದೇ ಒಂದೇ ಸರಿ ಕರಗಿಸ್ಕೋಬೋದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೋಬೋದು. ಆದರೆ ಇಲ್ಲ, ನಾನು 2 ಸರಿ ಕರಗಿಸ್ಕೋತೀನಿ. ಇವಾಗ ಒಂದು ಸರಿ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಒಂದು ಸರಿ ಕರಗಿಸ್ಕೋತೀನಿ. ಕರಗಿಸ್ಕೊಂಡ್ಮೇಲೆ ಮತ್ತೆ ತೆಗೆದು ಮತ್ತೆ ಇನ್ನೊಂದು ಸರಿ ಕರಗಿಸ್ಕೋತೀನಿ ನೋಡಿ. ಆ ಥರ ಆದರೆ ಕ್ರಿಸ್ಪಿಯಾಗಿ ಮತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಒಂದು ಸರಿ ತೆಕ್ಕೊಳ್ತಾ ಇದ್ದೀನಿ ನಾನು.
ತೆಕ್ಕೊಂಡೆ ನೋಡಿ. ಇವಾಗ ನೋಡಿ ನಾನು ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ 5 ನಿಮಿಷ ಆದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಗರಮ್ ಆದಮೇಲೆ ಮತ್ತೆ ಅಷ್ಟು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ನೋಡಿ. 2 ಸರಿ ಫ್ರೈ ಮಾಡ್ಕೊಂಬದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಹಾಗೆ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಒಂದೇ ಸರಿ ಕರಗಿಸ್ಕೊತೀರಂದರೆ ಹಾಗೂ ಕರಗಿಸ್ಕೋಬೋದು. ಆದರೆ ನಾನು 2 ಸರಿ ಕರಗಿಸ್ಕೊತಾ ಇದ್ದೀನಿ ನೋಡಿ. 2 ನಿಮಿಷ ಮತ್ತೆ ಸ್ವಲ್ಪ ಕೈ ಆಡಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ. ಇವಾಗ ಎಲ್ಲ ತಕ್ಕೋತಾ ಇದ್ದೀನಿ, ರೆಡಿ ಆಗಿದೆ. ಈ ಕಡೆ ನೋಡಿ ಮತ್ತೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕಡಿಪತ್ತ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಗೋಬಿ ಹಾಕೋತಾ ಇದ್ದೀನಿ ನೋಡಿ. ಫ್ಲವರು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡು ನಾವು ಗೋಬಿ 65 ಮಾಡ್ತಾಯಿದ್ದೀವಲ್ಲ, ಹಾಗೇನೂ ತಿನ್ಬೋದು, ತುಂಬ ಟೇಸ್ಟ್ ಇರುತ್ತೆ. ಆದರೆ ಈ ಥರನೂ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಮಾಡಿಕೊಂಡೆ, ಸ್ವಲ್ಪ ಹಾಗೆ ಇಟ್ಟಿದ್ದೀನಿ, ಹಾಗೇನೂ ತಿನ್ಬೋದು. ಇವಾಗ ನೋಡಿ ರೆಡಿ ಆಗಿದೆ. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಗೋಬಿ 65 ರೆಡಿ ಆಯಿತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ನನ್ನ ವಿಡಿಯೋ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.